ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ಈ ಸಸ್ಯವು ಭೂಮಿಯ ಮೇಲೆ ಕಂಡುಬರುವ ಸಂಜೀವಿನಿಯಂತಿದೆ. ಲಕ್ಷಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಗುಣಪಡಿಸುವ ಅನೇಕ ಭಯಾನಕ ಕಾಯಿಲೆಗಳನ್ನ ಈ ಸಸ್ಯದಿಂದ ಕಡಿಮೆ ಮಾಡಬಹುದು. ನಿಮ್ಮಲ್ಲಿ ಹಲವರು ಈ ಸಸ್ಯವನ್ನ ನೋಡಿರಬೇಕು. ಆದಾಗ್ಯೂ ಈ ಸಸ್ಯದ ಬಗ್ಗೆ ನಿಮಗೂ ತಿಳಿದಿದ್ದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ಸಂದೇಶ ಕಳಿಸಲು ಮರೆಯದಿರಿ. ಯಾಕೆಂದರೆ ಸ್ನೇಹಿತರೆ, ಈ ಗಿಡ ಪ್ರತಿಯೊಂದು ಅಂಗಳದಲ್ಲಿಯೂ ಇರಬೇಕಾದ ಗಿಡಗಳಲ್ಲಿ ಒಂದಾಗಿದೆ. ಈ ಸಸ್ಯ ಏನು ಎಂದು ನೀವು ಯೋಚಿಸುತ್ತೀರಿ? ನಾವು ಅಡಿಗೆ ಮನೆಯಲ್ಲಿ ಬಳಸುವ ವಿನೆಗರ್ ಉತ್ಪಾದಿಸುವ ಸಸ್ಯವು ಈ ಸಸ್ಯದಿಂದಲೇ ಬರುತ್ತದೆ. ಅನೇಕ ಜನರು ಇದನ್ನು ಗೆಣಸಿನ ಗಿಡ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ನಾವು ಅಡಿಗೆಯಲ್ಲಿ ಬಳಸುವ ಕ್ಯಾರಮೆಲ್ ಬೀಜಗಳು ಈ ಸಸ್ಯದಿಂದ ಭಿನ್ನವಾಗಿವೆ. ಈಗ ನೀವು ಈ ವಿಡಿಯೋದಲ್ಲಿ ನೋಡುತ್ತೀರಿ, ಇದು ನಾವು ಬಳಸುವ ವಾಮು ಸಸ್ಯ. ನೀವು ಈಗ ನೋಡುತ್ತಿರುವುದು ಒಂದು ಎಲೆಯಲ್ಲಿರುವ ಸಸ್ಯ. ಎರಡರ ನಡುವಿನ ವ್ಯತ್ಯಾಸವನ್ನು ನೆನಪಿಡಿ. ಆದರೆ ಇಂದು ಈ ಎಲೆಗಳ ಸಸ್ಯದ ಅದ್ಭುತ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಆದರೆ ಪೂರ್ಣ ವಿಡಿಯೋ ನೋಡುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಏಕೆಂದರೆ ನಿಮ್ಮನ್ನು ಇಷ್ಟಪಡುವ ಸ್ನೇಹಿತರು ನಿಮಗೆ ಹೆಚ್ಚಿನ ಆರೋಗ್ಯ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ಮತ್ತು ಪ್ರೇರಣೆ ನೀಡುತ್ತಾರೆ. ಮತ್ತು ಈ ಸಸ್ಯವನ್ನು ಗೆಣಸು ಎಂದು ಏಕೆ ಕರೆಯುತ್ತಾರೆ? ಈ ಸಸ್ಯವನ್ನು ಸೆಡ್ಜ್ ಎಂದು ಕರೆಯಲಾಗುತ್ತದೆ. ಅಂದರೆ ಈ ಸಸ್ಯದ ಎಲೆಗಳು ತೆಳ್ಳಗಿರುತ್ತವೆ ಮತ್ತು ಮೊನಚಾದ ಎಲೆಗಳನ್ನ ಹೊಂದಿರುತ್ತವೆ. ಅದೇ ರೀತಿ ನೀವು ಈ ವಾಮು ಮರದಿಂದ ಈ ಎಲೆಗಳನ್ನು ಕಿತ್ತುಕೊಂಡರೆ ಸುವಾಸನೆಯು ವಾಮಿನಂತೆಯೇ ಇರುತ್ತದೆ. ಆದಾಗ್ಯೂ ಈ ಸಸ್ಯವು ಮಸಾಲೆ ಸಸ್ಯವಾಗಿದೆ. ಈ ಸಸ್ಯದ ಹೆಸರು ಕರ್ಪೂರ ಮಲ್ಲಿ. ಇದನ್ನು ಒಮಾಕು ಮರ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಈ ಎಲೆಯನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ರಾಯಲಸೀಮೆಯಲ್ಲಿ ಇದನ್ನು ಕಪ್ಪಾರಿಲ್ಲ ಎಲೆ ಎಂದು ಕರೆಯಲಾಗುತ್ತದೆ. ಆಂಧ್ರ ಪ್ರದೇಶದಲ್ಲಿ ಇದನ್ನು ಕರ್ಪೂರ ಮರ ಎಂದು ಕರೆಯುತ್ತಾರೆ. ವಾಮು ಎಲೆ ಮರದಲ್ಲಿ ಇದನ್ನು ವಾಮು ಎಲೆ ಮರ ಎಂದು ಕರೆಯಲಾಗುತ್ತದೆ. ಇದರ ವೈಜ್ಞಾನಿಕ ಹೆಸರು ಪ್ರಾಕ್ಟ್ಯಾಂಥಸ್ ಆಂಬ್ರೋನಿಯಸ್. ಇದನ್ನು ಭಾರತೀಯ ಬೋರೋಸ್ ಎಂದು ಕರೆಯುತ್ತಾರೆ. ಆದರೆ ಹಲವು ಔಷಧೀಯ ಗುಣಗಳನ್ನು ಹೊಂದಿರುವ ಈ ಸಸ್ಯವನ್ನು ಆಯುರ್ವೇದದಲ್ಲಿ ಹಲವು ಔಷಧಗಳಲ್ಲಿ ಬಳಸಲಾಗುತ್ತದೆ. ಇದನ್ನು ರಸಭರಿತ ಸಸ್ಯ ಎಂದೂ ಕರೆಯುತ್ತಾರೆ. ಇದರರ್ಥ ಒಮ್ಮೆ ನೀರು ಹಾಕಿದರೆ ಸಸ್ಯವು ತನ್ನ ಎಲೆಗಳ ಕಾಂಡದಲ್ಲಿ ನೀರನ್ನು ಸಂಗ್ರಹಿಸುತ್ತದೆ ಮತ್ತು ಹಲವು ದಿನಗಳವರೆಗೆ, ಸುಮಾರು 1 ವಾರದವರೆಗೆ ಬದುಕಬಲ್ಲದು. ಈ ಸಸ್ಯವು ಕಾಂಡದಲ್ಲಿ ನೆಟ್ಟ ನಂತರವೂ ಬದುಕುಳಿಯುತ್ತದೆ, ಏಕೆಂದರೆ ಇದರ ಬೇರುಗಳು ಸುಲಭವಾಗಿ ಮಣ್ಣನ್ನು ಭೇದಿಸುತ್ತವೆ. ಇದರ ರುಚಿ ಖಾರ ಮತ್ತು ಈ ಎಲೆಯನ್ನು ಹಲವು ರೀತಿಯ ಔಷಧಗಳ ತಯಾರಿಕೆಯಲ್ಲಿ ಬಿಸಿ ವಾತಾವರಣದಲ್ಲಿಯೂ ಬೆಳೆಯುತ್ತದೆ, ಏಕೆಂದರೆ ಈ ಎಲೆಯನ್ನು ತೆಗೆದುಕೊಳ್ಳುತ್ತದೆ ನಿರೋಧಕಗಳು, ಜೀವಸತ್ವಗಳು. ಆದರೆ ನಮ್ಮ ಆಯುರ್ವೇದವು ಈ ಎಲೆಗಳ ದೇಹಕ್ಕೆ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ಎಂದು ಹೇಳುತ್ತದೆ. ನಮ್ಮ ಹಿರಿಯರು ಪ್ರಾಚೀನ ಕಾಲದಿಂದಲೂ ಇದರ ಎಲೆಗಳ ರಸವನ್ನು ಕುಡಿಯುತ್ತಾ ಬಂದಿದ್ದಾರೆ. ವಿಶೇಷವಾಗಿ ಅಜೀರ್ಣವನ್ನು ಕಡಿಮೆ ಮಾಡಲು ಮತ್ತು ಹೊಟ್ಟೆ ಗುಣಪಡಿಸಲು. ಇದಲ್ಲದೆ ಎಲೆಗಳು ನಮ್ಮ ರಕ್ತವನ್ನು ಶುದ್ಧೀಕರಿಸುತ್ತವೆ. ಇದು ಮಲಬದ್ಧತೆಯನ್ನ ಕಡಿಮೆ ಮಾಡುತ್ತದೆ ಮತ್ತು ಚರ್ಮ ರೋಗಗಳನ್ನು ಸಹ ಗುಣಪಡಿಸುತ್ತದೆ. ಇದು ತಲೆಹೊಟ್ಟು ಕೂಡ ನಿಯಂತ್ರಿಸುತ್ತದೆ. ಇನ್ನೂ ಅನೇಕ ಜನರು ಗೆಣಸಿನಿಂದ ಬಜ್ಜಿ ಮತ್ತು ಚಟ್ನಿಗಳನ್ನು ತಯಾರಿಸುತ್ತಾರೆ. ಈ ವಾಮು ಎಲೆಯು ಸಣ್ಣ ಪುಟ್ಟ ಕಾಯಿಲೆಗಳಿಂದ, ವಿಶೇಷವಾಗಿ ಕೆಮ್ಮು, ಶೀತ, ಅಧಿಕ ರಕ್ತದೊತ್ತಡ ಮತ್ತು ಉಸಿರಾಟದ ಸಮಸ್ಯೆಗಳಿಂದ ತ್ವರಿತ ಪರಿಹಾರಗಳನ್ನು ನೀಡುತ್ತದೆ. ಈ ಎಲೆಗಳು ವಿಟಮಿನ್ ಎ, ಸಿ ಮತ್ತು ಕೆ ಜೊತೆಗೆ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಕಬ್ಬಿಣ ಮತ್ತು ರಂಜಕದಂತಹ ಪೋಷಕಾಂಶಗಳನ್ನು ಸಹ ಒಳಗೊಂಡಿದೆ. ಆದ್ದರಿಂದ ನಮ್ಮ ಆಯುರ್ವೇದವು ಈ ವಾಮು ಎಲೆಯು ಸರ್ವರೋಗ ನಿವಾರಕವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳುತ್ತದೆ. ಚಿಕ್ಕ ಮಕ್ಕಳ ಹೊಟ್ಟೆ ನೋವಿಗೆ ಈ ವಾಮು ಎಲೆ ಒಳ್ಳೆಯ ಪರಿಹಾರ, ಏಕೆಂದರೆ ಈ ವಾಮು ಎಲೆಯ ರಸದೊಂದಿಗೆ ಜೇನುತುಪ್ಪವನ್ನು ಬೆರೆಸಿ ಚಿಕ್ಕ ಮಕ್ಕಳಿಗೆ ನೀಡಿದರೆ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದು ಕೆಮ್ಮು, ಶೀತ ಮತ್ತು ಸೋಂಕುಗಳನ್ನು ಸಹ ತಡೆಯುತ್ತದೆ, ಏಕೆಂದರೆ ಈ ಗಿಡಮೂಲಿಕೆಗಳು ನಂಜು ನಿರೋಧಕ ಗುಣಗಳನ್ನು ಹೊಂದಿವೆ. ಇದು ಗಾಯಗಳು ಮತ್ತು ಕಲೆಗಳನ್ನು ತೆಗೆದುಹಾಕುತ್ತದೆ. ಈ ಮುಲಾಮು ಈ ತಲೆನೋವನ್ನು ಕಡಿಮೆ ಮಾಡುವುದರಲ್ಲಿ ಔಷಧಿಯಾಗಿಯೂ ಕಾರ್ಯನಿರ್ವಹಿಸುತ್ತದೆ, ಏಕೆಂದರೆ ನೀವು ಎಂದಾದರೂ ತಲೆನೋವಿಂದ ಬಳಲುತ್ತಿದ್ದರೆ ಈ ವಾಮು ಎಲೆಗಳು ಅತ್ಯಂತ
ಉಪಯೋಗವಾಗಿವೆ. ಅವುಗಳ ರಸವನ್ನು ಸ್ವಲ್ಪವೇ ತಲೆನೋವು ಇರುವ ಜಾಗಕ್ಕೆ ಹಚ್ಚಿದರೆ ನಿಮ್ಮ ತಲೆನೋವು ತಕ್ಷಣವೇ ಶಮನವಾಗುತ್ತದೆ. ಇದಲ್ಲದೆ ಯಾವುದೇ ಕೀಟವು ನಿಮ್ಮನ್ನು ಕಚ್ಚಿದಾಗ ನಿಮ್ಮ ದೇಹದ ಈ ಭಾಗದಲ್ಲಿ ದದ್ದು ಉಂಟಾಗುತ್ತದೆ. ಆ ಸಮಯದಲ್ಲಿ ನೀವು ಈ ಗೆಣಸಿನ ಎಲೆಯನ್ನು ಉಜ್ಜಿದರೆ ಆ ಪ್ರದೇಶದಿಂದ ವಿಷವು ಹೊರಬರುತ್ತದೆ ಮತ್ತು ನಿಮ್ಮ ಚರ್ಮದ ಮೇಲಿನ ದದ್ದು ಮತ್ತು ತುರಿಕೆ ಕೂಡ ಕಡಿಮೆಯಾಗುತ್ತದೆ. ನೀವು ಈ ಗೆಣಸಿನ ಎಲೆಗಳನ್ನು ನೇರವಾಗಿ ಅಗೆಯುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ. ಏಕೆಂದರೆ ಈ ಮುಲಾಮು ವಾಕರಿಕೆ, ಅನಿಲ ಮತ್ತು ಅಜೀರ್ಣದಂತಹ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವಾಗಿದೆ. ಆದರೆ ಸ್ನೇಹಿತರೆ, ವಾಮು ಸಸ್ಯದ ಬೀಜಗಳು ನಮ್ಮ ಆರೋಗ್ಯಕ್ಕೆ ಹೇಗೆ ಪ್ರಯೋಜನಕಾರಿಯೋ ಹಾಗೆಯೇ ವಾಮು ಸಸ್ಯದ ಎಲೆಗಳು ಸಹ ನಮ್ಮ ಆರೋಗ್ಯಕ್ಕೆ ಅಷ್ಟೇ ಪ್ರಯೋಜನಕಾರಿ. ಅಲ್ಲದೆ ವಾಮು ಎಲೆಗಳ ಕಷಾಯವನ್ನು ಕುಡಿಯುವುದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಕಷಾಯವನ್ನು ಹೇಗೆ ತಯಾರಿಸುವುದು? ಕೆಲವು ಮೆಂತ್ಯ ಎಲೆಗಳನ್ನು ತೊಳೆದು ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದ 1.5 ಗ್ಲಾಸ್ ನೀರು ಈ ಎಲೆಗಳನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಸಹ ಕಷಾಯವನ್ನು ತಯಾರಿಸಿ. ನಂತರ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಮೇಲಾಗಿ ಬೆಚ್ಚಗಿನ ನೀರು ಸೇರಿಸಿ ಬಿಸಿಯಾಗಿರುವಾಗಲೇ ಕುಡಿಯಿರಿ. ನಿಮ್ಮ ದೇಹದಿಂದ ಶಾಖದಿಂದ ಉಂಟಾಗುವ ತಲೆನೋವು ಮತ್ತು ಜ್ವರದಿಂದ ನಿಮಗೆ ತಕ್ಷಣ ಪರಿಹಾರ ಸಿಗುತ್ತದೆ. ಈಗ ನಿಮಗೆ ಹೊಟ್ಟೆ ನೋವು ಬಂದಿದೆ, ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿಗೆ ಬಳಲುತ್ತಿರುವವರಿಗೆ ಈ ಎಲೆಗಳ ಅದ್ಭುತ ಸಹಾಯವನ್ನು ನೀಡುತ್ತವೆ. ನೀವು ಈ ಎಲೆಗಳನ್ನು ನೇರವಾಗಿ ಅಗೆಯುವುದರಿಂದ ನಿಮ್ಮ ದೇಹದಲ್ಲಿನ ಎಲ್ಲಾ ರೀತಿಯ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರ ಪಡೆಯಬಹುದು. ಈ ಎಲೆಗಳು ರೋಗ ನಿರೋಧಕ ಶಕ್ತಿಯಲ್ಲಿ ಸಮೃದ್ಧವಾಗಿವೆ. ವಿಶೇಷವಾಗಿ ಸಾಂಕ್ರಾಮಿಕ ರೋಗಗಳ ವಿರುದ್ಧ ನೀವು ಮೆಂತ್ಯ ಎಲೆಗಳಿಂದ ಮಾಡಿದ ಕಷಾಯವನ್ನು ನಿಯಮಿತವಾಗಿ ಕುಡಿದರೆ ನಿಮಗೆ ಅಜೀರ್ಣ ಸಮಸ್ಯೆಗಳು ಸಹ ಬರುವುದಿಲ್ಲ. ಇದು ವಿಶೇಷವಾಗಿ ಜೀರ್ಣಕ್ರಿಯೆ ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಅದೇ ರೀತಿ ಮಧುಮೇಹ ಇರುವವರು ಈ ಎಲೆಗಳ ಕಷಾಯವನ್ನು ತಯಾರಿಸಿ ಪ್ರತಿದಿನ ಕುಡಿದರೆ ನಿಮಗೆ ಮಧುಮೇಹದಿಂದ ಪರಿಹಾರ ಸಿಗುತ್ತದೆ. ವಿಶೇಷವಾಗಿ ವಾಮುಕುಲ ಕಷಾಯವನ್ನು ಕುಡಿಯುವುದರಿಂದ ನಮ್ಮ ದೇಹದಲ್ಲಿನ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಮಾನಸಿಕ ಶಾಂತಿ ಸಿಗುತ್ತದೆ. ಇದು ನಮ್ಮ ಮನಸ್ಸಿಗೂ ಸಹ ನಿರಾಳತೆಯನ್ನು ನೀಡುತ್ತದೆ. ಅಲ್ಲದೆ ನೀವು ಕೆಲವು ಮೆಂತ್ಯ ಎಲೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ಪುಡಿ ಮಾಡಿದರೆ ಅದರ ಸುವಾಸನೆಯನ್ನು ಅಘ್ರಾಣಿಸುವುದರಿಂದ ನಿಮ್ಮ ಮೂಗಿನ ದಟ್ಟಣೆ ಕಡಿಮೆಯಾಗುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಹಸಿವು ಕಡಿಮೆಯಾದಾಗ ಈ ಸಸ್ಯದ ಎಲೆಗಳನ್ನು ಅವರಿಗೆ ನೀಡುವುದರಿಂದ ಅವರು ಉತ್ತಮವಾಗುತ್ತಾರೆ. ನೀವು ಬೀಜಗಳ ಕಷಾಯವನ್ನು ಕುಡಿದರೂ ಅಥವಾ ನೇರವಾಗಿ ತಿಂದರೂ ಅಧಿಕ ರಕ್ತದೊತ್ತಡ ಕಡಿಮೆಯಾಗುತ್ತದೆ. ವಿಶೇಷವಾಗಿ ಅತಿಸಾರದಿಂದ ಬಳಲುತ್ತಿರುವವರು ಖಂಡಿತವಾಗಿಯೂ ಈ ಎಲೆಗಳ ಕಷಾಯವನ್ನು ತೆಗೆದುಕೊಳ್ಳಲೇಬೇಕು. ಅಲ್ಲದೆ ಗದ್ದಲವನ್ನು ನಿವಾರಿಸಲು ನೀವು ಈ ಮಿಶ್ರಣ ಕುಡಿದರೆ ನಿಮ್ಮ ಧ್ವನಿ ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ. ಉಸಿರಾಟದ ತೊಂದರೆ ಇರುವವರು ಮೆಂತ್ಯ ಎಲೆಗಳ ಕಷಾಯವನ್ನು ಕುಡಿಯುವುದು ಸಹ ಒಳ್ಳೆಯದು. ಕ್ಯಾನ್ಸರ್ ತಡೆಗಟ್ಟಲು ನೀವು ಪ್ರತಿದಿನ ಈ ವಾಮು ಎಲೆಯ ಕಷಾಯವನ್ನು ಕುಡಿಯಬೇಕು. ಮೊಡವೆ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೂ ಈ ಮುಲಾಮು ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ನಿಯಮಿತವಾಗಿ ವಾಮು ಎಲೆಗಳ ಕಷಾಯವನ್ನು ಕುಡಿದರೆ ಖಿನ್ನತೆಯೂ ಕಡಿಮೆಯಾಗುತ್ತದೆ. ಅಲ್ಲದೆ ಈ ಬೀಜಗಳನ್ನು ತಿನ್ನುವುದರಿಂದ ಬಾಯಿಯ ದುರ್ವಾಸನೆ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಬಾಯಿ ತಾಜಾತನವನ್ನು ಅನುಭವಿಸುತ್ತದೆ. ಆದ್ದರಿಂದ ಪ್ರತಿದಿನ ಒಂದು ವಾಮು ಎಲೆಯನ್ನು ಅಗೆಯುವುದರಿಂದ ಬಾಯಿಯ ದುರ್ವಾಸನೆ ಕಡಿಮೆ ಆಗುತ್ತೆ. ಇದು ನಿಮ್ಮ ದೇಹಕ್ಕೆ ಆರೋಗ್ಯವನ್ನು ನೀಡುತ್ತದೆ. ಆದರೆ ನೀವು ಈ ತಾಜಾ ಎಲೆಯನ್ನು ಕಾಲಕ್ಕೆ ಸೇವಿಸಿದರೆ ಅದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಂದು ಆಯುರ್ವೇದ ಹೇಳುತ್ತದೆ. ಏಕೆಂದರೆ ಈ ವಾಮು ಎಲೆ ನಮ್ಮ ದೇಹದಲ್ಲಿನ ಕೊಬ್ಬನ್ನು ಕರಗಿಸಿ ತೂಕವನ್ನು ಕಡಿಮೆ ಮಾಡುತ್ತೆ. ಈ ಎಲೆಗಳು ಕೂದಲು ಬಿಳಿಯಾಗುವುದನ್ನು ತಡೆಯುವ ಶಕ್ತಿಯನ್ನು ಕೂಡ ಹೊಂದಿದೆ. ಅಲ್ಲದೆ ಈ ಎಲೆಗಳಿಗೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಸೇರಿಸಿ ನಿಮ್ಮ ಮನೆಯ ಒಂದು ಮೂಲೆಯಲ್ಲಿ ಇಟ್ಟರೆ ಸೊಳ್ಳೆಗಳು ನಿಮ್ಮ ಮನೆಗೆ ಬರೋದೇ ಇಲ್ಲ. ಏಕೆಂದರೆ ಸೊಳ್ಳೆಗಳು ಇವುಗಳಿಂದ ಹೊರಹೊಮ್ಮುವ ವಾಸನೆಗೆ ಹೆದರಿ ಓಡಿ ಹೋಗುತ್ತವೆ. ಇದಲ್ಲದೆ ನಮ್ಮ ಆಯುರ್ವೇದವು ಈ ಎಲೆಗಳ ಸಸ್ಯಗಳ ಪ್ರತಿಜೀವಕ ಮತ್ತು ಅರವಳಿಕೆ ವಿರೋಧಿ ಲಕ್ಷಣಗಳು ಕೀಲು ನೋವನ್ನು ಕಡಿಮೆ ಮಾಡಲು ಬಹಳ ಸಹಾಯ ಮಾಡುತ್ತೆ ಎಂದು ಹೇಳುತ್ತೆ. ಮತ್ತು ನೀವು ಖಂಡಿತವಾಗಿಯೂ ಈ ಸಸ್ಯವನ್ನು ಬೆಳೆಸಬೇಕು. ನೀವು ಕೂಡ ಇದರಿಂದ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಇನ್ನೊಂದು ಒಳ್ಳೆಯ ಸಲಹೆಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯಾಗೋಣ.